ಟೈಮಿಂಗ್ಸು ಡಿಫ್ರೆಂಟ್ ಝೋನಲ್ಲಿ ಇರುತ್ತೆ. ಸೌಮ್ಯ ಅವ್ರ ಮನೆಯಿಂದ ಬಂದ ಮೇಲೆ ಈ ಸೀನ್ ನಡೆಯುತ್ತೆ ಅಂತ ತಿಳ್ಕೊಳ್ಳಿ. ಎಲ್ಲಿಗೆ ಹೋಗಿದ್ದಜ್ಜಿ? ನಾನು ಆಟ ಆಡ್ಕೊಂತಿದ್ರೆ ಅಮ್ಮ ಹಿಂಗೆ ಹೇಳಿ ನನ್ನ ಬಿಟ್ಟು ಅದೇ ಹೋಗಿದ್ಯಾ? ನನ್ನ ಕರ್ಕೊಂಡು ಹೋಗಿದ್ರೆ ನಾನು ಬರ್ತಾ ಇದ್ನಲ್ಲ. ಯಾಕೆ ನನ್ನ ಬಿಟ್ಟು ಹೋಗಿದ್ಯಾ ಅಜ್ಜಿ? ಹೇಳಜ್ಜಿ. ಅಯ್ಯೋ ನೀನು ಕರೆದ್ರೆ ನಾನು ಮಾತಾಡ್ಸಿದ್ರೆ ಎಲ್ಲಿ ಕೇಳಿಸ್ತೇಳಿ ನಿನಗೆ? ಆ ಹುಡುಗರ ತಾಗೆ ಬ್ಯಾಟು ಬಾಲ್ ಹಿಡ್ಕೊಂಡು ಬರಲಿಲ್ಲ ಅಂದ್ರೂ ಸಣ್ಣ ಬ್ಯಾಟು ಬಾಲ್ ತಗೊಂಡು ಆಡ್ತಿದ್ದೆ. ಬಿಡತ್ತೆ ಯಾಕೆ ಆಟ ಆಡ್ಕೊಂಬನ್ನಿ, ಯಾಕೆ ಕೆಡ್ಸನಿ ಅಂತ ಹೇಳಿ ನಾನು ಮಾತಾಡ್ಸಿದ್ರು ನಿನಗೆ ಕೇಳಿಸ್ತಿರ್ಲಿಲ್ಲ ಹೇಳು. ಹಂಗೆ ಹುಡುಗರ ತ ಕೂಕೊಂಡು ಆಟ ಆಡ್ತಿದ್ದೆ. ಅದಕ್ಕೇನೆ ನಾನು ಹಂಗೆ ನಿಮ್ಮ ಪ್ರೇಮತ್ತೆರ ಮಂತಕ್ಕೆ ಹೋಗಿದ್ದೆ. ಪ್ರೇಮತ್ತೆ ಬಂದೈತಾ? ಯಾವಾಗ ಬಂತು ಮತ್ತೆ? ನಮ್ಮ ಮಂತಕ್ಕೆ ಬಂದೇ ಇಲ್ಲ. ಯಾಕೆ? ಅದಾ ಪ್ರೇಮತ್ತೆಗೆ ಸಣಕಿಲ್ಲ. ಏನಾಗೈತೆ? ಏನಾಗಿಲ್ಲ. ಹೊಟ್ಟೆ ಒಳಗೆ ಪಾಪ ಐತೆ. ನಿನಗೆ ಸೊಸೆ ಬತ್ತಾಳೆ. ಪ್ರೇಮ ಅತ್ತೆ ಹೊಟ್ಟೆ ಒಳಗೆ ಬುಜ್ಜಿ ಪಾಪ ಐತಾ? ಪುಟಾಣಿ ಪಾಪ ಇನ್ನು ಹೊಟ್ಟೆ ಒಳಗೆ ಬೆಳ್ಕೊಂತೈತೆ. ಅದಕ್ಕೆ ಹುಷಾರಿಲ್ಲಂತೆ. ನಿಮ್ಮ ತಾತ ಅಜ್ಜಿ ಹೋಗಿ ಕರ್ಕೊಂಬಂದಾರೆ. ಎಲ್ಗೆ ಹೋಗಿದ್ರತೆ? ಪ್ರೇಮ ಬಂದಳು ಕಣಮ್ಮ. ಅದಕ್ಕೆ ನೋಡ್ಕೊಂಬರೋಣ ಅಂತ ಹೋಗಿದ್ದೆ. ಪಾಪ ಬಲು ವಾಂತಿ ಆಗುತ್ತೆ. ಅದಕ್ಕೆ ಹೋಗಿ ನಿಮ್ಮ ಅತ್ತೆನೂ ಮಾಮ ಕರ್ಕೊಂಬಂದಾರೆ. ಹೌದೇನು? ಹೆಂಗಿದ್ದಾಳೆ? ಅದಕ್ಕೆ ಇತ್ತಕ್ಕೆ ಬರಲಿಲ್ವೇನೋ ಬಂದಮೇಲೆ. ಅವನು ಸೌಮ್ಯರ್ಗೆ ಹೋಗಿದ್ವಿ. ಬಂದಮೇಲೆ ಹೋಗೋಣ ಅಂತ ಅನ್ಕೊಂಡೆ. ಅಣ್ಣೆ ಫೋನ್ ಮಾಡಿದ್ದ, ಅವರಪ್ಪ ಅವರಮ್ಮ ಬಂದು ಕರ್ಕೊಂಡು ಹೋಗ್ಯಾರೆ, ತೀರಾ ವಾಂತಿ ಆಗುತ್ತೆ ಅಂತ. ಹ್ಞೂ ಕಣಮ್ಮ, ಅದಕ್ಕೆ ಕರ್ಕೊಂಬಂದಿದ್ರು, ಹೋಗಿ ನೋಡ್ಕೊಂಬರೋಣ ಅಂತ ಹೋಗಿದ್ದೆ. ತುಂಬ ವಾಂತಿ ಆಗ್ತೈತಂತೆ. ಪಾಪ ಸುಸ್ತಾಗುತ್ತೆ ಅಂತೇಳಿ ಮನಿಕೊಂಡಿದ್ಲು. ಅತ್ತೆಗೆ ತುಂಬ ಹುಚ್ಚಾರಿಲ್ವಾ ಅಪ್ಪ? ಅದಕ್ಕೇನೆ ಇತ್ತಕ್ಕೆ ಬಂದಿಲ್ಲ. ಇಲ್ಲಾಂದ್ರೆ ನಿಮ್ಮ ಅತ್ತೆ ಯಾವಾಗನೇ ಇತ್ತಕ್ಕೆ ಬರ್ದಂಗಿದ್ಲು ಹೇಳು. ಪಾಪ ಇವಾಗ ತುಂಬ ಸುಸ್ತಾಗ್ಯಾಳ ಕಣಮ್ಮ. ಬಾಟ್ಲೆಲ್ಲ ಹಾಕಿಸ್ಕೊಂಡು ಕರ್ಕೊಬಂದಾರಂತೆ. ಪಾಪ ಮನಿಕೊಂಡಿದ್ಲು. ಯಾತು ಉಂಬಕ್ಕೂ ಸೇರಲ್ಲಂತೆ, ಕುಡಿಯೋಕ್ಕೂ ಸೇರಲ್ಲಂತೆ. ಪಾಪ ಅನ್ನಿಸ್ತೈತೆ ಕಣೆ. ನಿನ್ಗಂತೂ ಅವಾಗೇನು ಆಗಲಿಲ್ಲ. ಅವ್ರಿಗೆ ನೋಡಿದ್ರೆ ಅಯ್ಯೋ ಅನಿಸ್ತೈತೆ ಹಂಗೆ ನನಗೆ. ಅಮ್ಮ ಸುಸ್ತಾಗ್ತೈತೆ ದೊಡಮ್ಮ, ದೊಡಮ್ಮ ಸುಸ್ತಾಗ್ತೈತೆ ದೊಡಮ್ಮ ಅಂತಾನೆ ಮನಿಕೊಂಡಾಳ ಪಾಪ. ಅಮ್ಮ ಅಜ್ಜಿ ಹೋಗಿ ನೋಡ್ಕೊಂಡ್ ಬಂದೈತೆ. ನಾವು ಪ್ರೇಮತ್ತೆಗೆ ಹಬ್ಬು ಆಗೈತಂತೆ, ಹೋಗಿ ನೋಡ್ಕೊಂಡ್ ಬರೋಣ. ನಾನು ಪ್ರೇಮನ ಹೋಗಿ ಮಾತಾಡಿಸ್ಕೊಂಬರ್ತೀನತ್ತೆ. ಸರಿ ಅಮ್ಮ, ಹೋಗಿ ಮಾತಾಡಿಸ್ಕೊಂಬರ್ರಿ. ಪ್ರವೇಶಕ್ಕೆ ಸ್ವಾಮಿಯರು ಯಾತೈತೋ ಲೀಸ್ಟ್ ಬರ್ಕೊಟ್ಟಾರೆ. ಹಂಗೆ ಮನೆಗೆ ಯಾತೈತೋ ಏನಿಲ್ವ ನೋಡಿ. ಮನೆಗೂ ಯಾತನ ಬೇಕಾದರೆ ಸೋಪು ಶರ್ಪು ಪೇಸ್ಟು ಇಂಥವು ಯಾತ್ರವನ್ನ ಖಾಲಿ ಆಗಿದ್ರೆ ನೋಡಿ ಬರಿತಾ ಇರ್ತೀನಿ. ಬಾ ಆಟೋತಿ ನಿನ್ಗೂ ನೆನಪಾದ್ರೆ ನೀನು ಹೇಳ್ಮೆಂತೆ ಬರ್ದಿಕ್ಕನ್ನೆಲ್ಲ ಯಾತೈತೆ ಬೇಕು, ಧನ್ಯವು ದಿನಸಿ ಎಲ್ಲ ಏನೇನು ಬೇಕು, ಅಕ್ಕಿ ಎಲ್ಲನ ಯಾತ್ರವನ್ನ ಕಡಲೆಬೇಳೆ ಬೆಲ್ಲ ಬೇಳೆ ಇಂಥವು ಯಾತ್ರವನ್ನ ಬೇಕಾಗುತ್ತಲ್ಲ ಅವೆಲ್ಲ ಬರಿತಾ ಇರ್ತೀನಿ. ನನಗೆ ನೆನಪು ಬಂದಿದ್ದು. ನೀನು ಬಂದು ಹೇಳ್ಮೆಂತವು ಇನ್ನು ಯಾತೈತೆ ಬೇಕು ಅಂತ. ಸರಿಯತ್ತೆ ಆಯಿತು, ಹೋಗನಿ. ಅಲ್ಲಿ ತರಲೆ ಮಾಡಬಾರ್ದು ಹೆಂಗ? ಸುಮ್ಮನೆ ಬೇಕಿಲ್ದವ್ ಮಾತಾಡಿ ಅವಳು ತಲೆ ತಿನ್ಬೇಡ. ಅವಳಿಗೆ ಮೊದಲೇ ಹುಷಾರಿಲ್ಲ. ಆತು ಹೇಳಮ್ಮ, ನಾನೇನೋ ಅತ್ತೆ ತಲೆ ತಿನ್ನಲ್ಲ. ಸರಿ ಬಾ ಹೋಗೋಣ. ಈ ಆಟನ ಕಷ್ಟಪಟ್ಟರು ಈ ಚಂದ್ರಿ ಅಂಬಳು ಒಂದು ಈಟನ ನೋಡ್ಕೊಂಬಿಲ್ಲ ಅಂತೆ. ಬರೀ ಗಯ್ಯಾಳಿ ಹಂಗೇನೆ. ಯಾವಾಗ ದುಡ್ಡು ಒಡವೆ ಅಂತ ಸಾಯ್ತಾಳೆ. ಹಂಗೇನೆ ಮೊಮ್ಮಕ್ಕಳು ಬೇಕು ಅಂತ ಬಡ್ಕೊಂಬಳು. ನಾನು ಹಂಗೇನೆ ಮುಂಚೆ ದುಡ್ಡು ಅದು ಇದು ಅಂತ ಅನ್ಕೊಂತಿದ್ದೆ. ಆದರೆ ಅದು ಯಾವುದು ಶಾಶ್ವತ ಅಲ್ಲ. ಪ್ರೀತಿ ವಿಶ್ವಾಸ ನಂಬಿಕೆ ಇರಬೇಕು, ಮಾನವೀಯತೆ ಮನುಷ್ಯತ್ವ ಇರಬೇಕು ಅಂತಲೇ ನನಗೂ ಗೊತ್ತಾಗಿದ್ದು. ಮೊಮ್ಮಕ್ಕಳು ಅಂತಾಳೆ. ಮೊಮ್ಮಕ್ಕಳು ಬೇಕಂದಾಗ ಆ ಹುಡುಗಿ ತನ್ನ ವಂಶದ ಕುಡಿನ ಹೊಟ್ಟೆ ಹೊರಗೆ ಹೊತ್ಕೊಂಡಾಗ ಅದನ್ನೊಂದಿಕ್ಕೆ ನೋಡ್ಕೊಂಬಕ್ಕಾಗಲ್ಲ. ಥೂ, ಏನಂದ್ರೆ ಗಂಗನ ಮುಂದೆ ಬೈಕೊಂಡ್ರೆ ಗಂಗನ ಮನಸ್ಸು ಚುರುಕೊಂಬತ್ತಂತ ಸುಮ್ಮನೆ ಇರ್ತೀನಿ. ಅವಳು ನೋಡಿದ್ರೆ ಹಂಗೆ ತೆಗೆದು ನಾಲ್ಕು ಹಂಗೆ ತಕ್ಕಿ ಕೆನ್ನೆ ಎಲ್ಲ ಅಪ್ಪಚ್ಚಿ ಆಗಂಗೆ ಮುಖ ಎಲ್ಲ ನಾನು ಜಜ್ಜಿ ಬಿಡ್ಬೇಕು ಅನ್ಸುತ್ತೆ ನನಗೆ. ಹಂಗೇನು ಸೀದೋಗಿರೋ ಚಪಾತಿ ಮಕ್ತಾಳೆ ಹಂಗೇನು ಏನೇ. ಅಂತರಿಗೆ ದೇವರು ಶಿಕ್ಷೆನೇ ಕೊಡಲ್ಲ. ಪಾಪ ನನ್ನ ಸೊಸೆ ಅಂತರಿಗೆ ಶಿಕ್ಷೆ ಕೊಡ್ತಾನೆ. ಹಂಗೆ ಯಾತನ ಸೊಂಟು ಕೈಯೋ ಕಾಲ್ವೋ ಮುರ್ಕೊಂಡತ್ತ ಮಂಚದ ಮೇಲೆ ಬಿದ್ದಿರ್ಬೇಕು. ಅವಾಗಾದ್ರೂ ಅವಳು ಜಂಬ ಅಡಗುತ್ತೇನೋ. ಆ ದೇವ್ರು ಅಂತರ್ಗೆ ಯಾಕೆ ಶಿಕ್ಷೆ ಕೊಡಲ್ವೋ ಹೆಂಗೆ ಕತ್ಲಿಯೋ. ಒಳ್ಳೆಯವ್ರಿಗೆ ಶಿಕ್ಷೆ ಕೊಡ್ತಾನೆ. ನಾನು ಅದಿನ್ನೂ ಹೆಂಗೆ ಮೆರಿತಾಳೋ ಮೆರೀಲಿ. ಮುಂದೊಂದಿನ ಇಂಥ ಸಾವೇ ಅವಳಿಗೆ ಬರೋದು. ಅಜ್ಜಿ ಅಜ್ಜಿ ಪ್ರೇಮತ್ತೆ ಬಂದೈತಂತ ಎಲ್ಲೈತೆ? ನಿಮ್ಮ ಅತ್ತೆ ಒಳಗೆ ಮನಿಕೊಂಡಾಳಪ್ಪ. ಇವಾಗಿನೂ ನಿಮ್ಮ ಗೌರಜ್ಜಿ ಬಂದು ಮಾತಾಡಿಸ್ಕೊಂಡು ಹೋತು. ಈಟೊತ್ತಿನ ತನಕ ಮಾತಾಡ್ತಾ ಕೂಕೊಂಡಿದ್ಲು ನಿಮ್ಮ ಅಜ್ಜಿ ಜೊತೆಗೆ. ಇವಾಗ ಒಂದು ಕ್ಷಣ ಹಂಗೆ ಉಳ್ಕೊಂತೀನಮ್ಮ ಅಂತ ಓದ್ಲಪ್ಪ. ಒಳಗೈದಾಳು ಹೋಗು. ಇನ್ನೂ ಹೋಗೇಳು, ಇನ್ನೂ ಏನು ಮನಿಕೊಂಡಿರಲ್ಲ. ಒಳಗೆ ಹೋಗ್ತೀನಿ ಅತ್ತೆ ತಕ್ಕೆ. ಹುಡು ಹೇಳಿ ಇನ್ನು ಅತ್ತೆ ತಲೆ ತಿನ್ಬೇಡ ನೀನು. ಸುಮ್ಮನೆ ಇರಮ್ಮ, ನಾನೇನು ತಲೆ ತಿನ್ನಲ್ಲ. ಹೋಗು, ನಿಮ್ಮ ಅತ್ತೆ ಏನು ಮನಿಕೊಂಡಿರಲ್ಲ. ಅವಳಿಗೂ ನೀನು ಮಾತಂದ್ರೆ ಬೋಲು ಇಷ್ಟನೇನೆ. ಬಸ್ರಾಗಿದ್ದಾಗ ಸಣ್ಣ ಮಕ್ಕಳು ಮಾತು ಕೇಳೋಕ್ಕೆ ಅವಕ್ಕೂ ತುಂಬ ಇಷ್ಟನೇ. ಈಗಲೇ ಹೋಗಿ ಅತ್ತೆ ನೋಡ್ತೀನಿ. ಅಷ್ಟೊಂದು ಸುಸ್ತಾಗೇಳಿ ಏನತ್ತೆ? ಪ್ರೇಮ ನಮ್ಮ ಬೋಲು ಸುಸ್ತಾಗೇಳೆ. ವಾಂತಿ ಸುಸ್ತು ಇನ್ನೇನು ವಾಂತಿ ಆದರೆ ಸುಸ್ತಾಗ್ದಂಗೆ ಇರ್ತೈತೇನು ಹೇಳು. ತಿಂದಿದ್ದು ಹೊಟ್ಟೆಗಿದ್ರೆ ಅಲ್ವೇ ಯಾತನ ಒಂದಿಷ್ಟು ಶಕ್ತಿ ಇರೋದು. ಒಂದೇನು ನೀರು ಕುಡಿದ್ರೂ ವಾಂತಿ ಮಾಡ್ಕೊಂತಾಳೆ, ಒಂದಿಟ್ಟು ಕಾಫಿ ಕುಡಿದ್ರು ವಾಂತಿ ಮಾಡ್ಕೊಂತಾಳೆ, ಯಾರು ತಿಂದ್ರೂ ಕಕ್ಕೊಂತಾಳಮ್ಮ. ಏನು ಮಾಡೋದು? ಬಾಟ್ಲೆಲ್ಲ ಹಾಕಿಸ್ಕೊಂಬಂದು ರಮೇಶನ್ ಕೇಳ್ಕೊಂಡು ಕರ್ಕೊಂಬಂದ್ವಿ. ಒಂದು ಸ್ವಲ್ಪ ದಿನ ಚೆನ್ನಾಗಿ ನೋಡ್ಕೊಂಬನಿ ಅವಳು ವಾಂತಿ ಕಮ್ಮಿ ಆಗೋವರೆಗೂ ಅಂತ. ನೀವು ಇಷ್ಟೊಂದೆಲ್ಲ ಕಷ್ಟಪಡ್ತಿರೋದು ನಮ್ಮ ಅಮ್ಮನಿಂದನೇ ಅಲ್ವಾ ಅತ್ತೆ? ನನಗೆ ಗೊತ್ತು. ನಮ್ಮ ಅಮ್ಮಂಗೆ ಒಂದು ಸ್ವಲ್ಪ ಬುದ್ಧಿ ಅದೇ ಥರದ್ದೇನೆ. ಎಷ್ಟು ಹೇಳಿದ್ರು ಬದಲಾವಣೆ ಆಗಲ್ಲ. ಏನು ಮಾಡೋಣ ಅತ್ತೆ?
ಏನು ಅನ್ಕೋಬೇಡ್ರಿ. ನಮ್ಮಮ್ಮ ಚೆನ್ನಾಗಿ ನೋಡ್ಕೊಂಡಿದ್ರೆ ಇವತ್ತು ನಿಮಗೆ ಪ್ರೇಮನ್ ಕರ್ಕೊಂಬರೋ ಪರಿಸ್ಥಿತಿನೇ ಗೊತ್ತಿರಲಿಲ್ಲ. ಯೋಟ್ ಹೇಳೋಣ ಅತ್ತೆ, ಯೋಟ್ ಹೇಳಿದ್ರು ಹಂಗೆ ಅಯ್ಯಮ್ಮ. ಏನು ಮಾಡೋಣ ಗಂಗಾ, ಹೇಳಿದ್ರೆ ನಿನಗೆ ಚಾಡಿ ಹೇಳ್ದಂಗೆ ಆಗುತ್ತೆ ನಿಮ್ಮ ಅಮ್ಮನ ಬಗ್ಗೆ. ಇಬ್ಬರು ಅಮ್ಮ ಮಗಳ ಬಗ್ಗೆ ತಂದಿಕ್ದಂಗೆ ಆಗುತ್ತೆ. ಆದ್ರೂ ಏನೇ ಅಂದರೂ ಮಗಳನ್ನ ಒಂಥರ ನೋಡ್ತಾರೆ, ಸೊಸೆನ ಒಂಥರ ನೋಡ್ತಾರಮ್ಮ. ನನಗೆ ಅದನ್ನೇ ಸರ್ ಬರೋಲ್ಲ ಹಂಗೇನೆ. ನೀನೇ ಹೇಳಮ್ಮ, ಇಷ್ಟು ದಿನ ನಮ್ಮ ಮೊಮ್ಮಕ್ಕಳು ಬೇಕು ಅಂತ ಏನು ಹಂಗೇನೆ ಮಕ್ಕಳು ಇಲ್ದಾಳು ಬಂಜೆ ಆಗ್ತಾಳೇನೋ, ಇವಳಿಗೆ ಮಕ್ಕಳೇ ಹುಟ್ಟಲ್ವೇನೋ, ರಮೇಶಂಗೆ ಇನ್ನೊಂದು ಮದುವೆ ಮಾಡ್ತೀನಿ ಅಂತ ಯೋಸೆಲ್ಲ ಅಂದ್ಲು ಹಂಗೇನೆ. ಯಾತೋ ಒಂದಿಟ್ಟು ಅದು ಯಾತೋ ಪೈರಾಯ್ಡ ಇರೋದಕ್ಕೆ ಯೋಟ್ ಹಂಗೇನೆ ತಲೆ ತಿಂದಾಕ್ಬಿಟ್ಲು ಹಂಗೆ ನಿಮ್ಮಮ್ಮ. ಈಗ ನೋಡಿ ಈಗ ಎಂತ ಮಾತಾಡ್ತಾಳೆ. ಮಾತಾಡೋದು ಹೋಗ್ಲಮ್ಮ, ಆ ಹುಡುಗಿಗೂ ಹುಷಾರಿಲ್ಲ ಅಂದರೂ ಕೂಡ ನಾವು ಒಂದು ನೋಡ್ಕೊಂಬಲ್ಲ ಬಡ್ಕೊಂಬಲ್ಲ ಒಂದು ಈಟನ. ಸುಮ್ಮನೆ ಅದ್ರ ಪಾಡಿಗೆ ಅದ್ರ ರೂಮ್ನಾಗ ಹೋಗಿ ಮನೆ ಕೆಮ್ತೈತೆ. ಅವಳಿಗೂ ಇವಳೇ ಚಂದಕ್ಕೆ ಇಲ್ದಳು ಮಾಡಿಕ್ಬೇಕು. ನೀನು ಏನಾನ ಅಂದ್ಕೊಳಮ್ಮ ಗಂಗಾ, ನಿಮ್ಮ ಅಮ್ಮನ ಬುದ್ಧಿ ಒಂದೀಟು ಸರಿ ಆಗಲಿಲ್ಲ. ಅಲ್ಲಿಗೆ ಹೋಗಿ ನಮ್ಮ ಹುಡುಗಿನ ನೋಡಿದರೆ ಹಂಗೆ ಕೊಳ್ಳೆಲ್ಲ ಕಿತ್ತು ಬಂತು ಗಂಗಾ. ನನಗಂತೂ ತುಂಬ ಬೇಜಾರಾಗ್ಬಿಡ್ತು. ಎಲ್ಲ ಹುಡುಗಿ ಕೈಲಿ ಮಾಡೋಕ್ಕಾಗಲಿಲ್ಲ ಅಂದ್ರೂ ನಿಮ್ಮ ಅಮ್ಮಂಗೆ ಒಂದೀಟು ಮನುಷ್ಯತ್ವ ಇಲ್ಲಲ್ಲ ಅಂತಾನೆ ತುಂಬ ಬೇಜಾರಾಯ್ತು ಗಂಗಾ ನನಗೆ. ಬೇಜಾರು ಮಾಡ್ಕೋಬೇಡ ಅತ್ತೆ. ಆಯಮ್ಗೆ ಯೋಟು ಹೇಳಿದ್ರು ಅದ್ರ ಬುದ್ಧಿ ಅದೇನೆ. ಡೊಂಕು ಬಾಲು ಯೋಟು ನೆಟ್ಟು ಮಾಡೋಕ್ಕೆ ನಾವು ಕಟ್ಟಿಗೆ ಕೊಟ್ಟಿದ್ರು ದೆಬ್ಬೆ ಕೊಟ್ಟಿದ್ರು ಅದು ಏನೋ ನೆಟ್ಗೆ ಆಗ್ತೈತೆ ಹೇಳು. ದೆಬ್ಬೆ ಕಿತ್ತ ಮೇಲೆ ಪುಸುಕುನು ಹೋಗಿ ಅದೇ ಪೊಸಿಷನ್ಗೆ ಬರ್ತೈತೆ. ಆಗ ಹಂಗೆ ನಾಯಿ ಬಲ ಯಾವತ್ತಿದ್ರು ಡೊಂಕೆ ಮಾಡೋಕ್ಕಾಗುತ್ತಮ್ಮ. ಎತ್ತರ್ಗೆ ಹೆಗಣ ಬುದ್ಧು ಅಮ್ಮಂಗೆ ಮಕ್ಕಳಿಗೆ ತಾಯಿ ತಂದೆ ಏನು ತಪ್ಪು ಮಾಡಿದ್ರು ಅವ್ರನ್ನ ಸಪೋರ್ಟ್ ಮಾಡ್ಕೊಂಡೇ ಬರೋದು. ಹಂಗಂತೇಳಿ ನಾನು ರಮೇಶನ್ ಏನು ಅಂತಿಲ್ಲಮ್ಮ. ರಮೇಶ ಒಳ್ಳೆನೇನೆ, ಏನು ಮಾಡ್ತೀಯ. ಆದ್ರೂ ಮನೆಗೆ ತಾಯಂದಿರಂಗಿದ್ದಾಗ ಹೇಳ್ತಾನೆ ಹೆಂಡ್ತಿಯವ್ರಿಗೆ ಸಪೋರ್ಟ್ ಮಾಡಿದ್ರು ಅಂದ್ಕೊಂತಾನೆ ಇರ್ತಾರೆ. ಅಯ್ಯೋ ನೋಡು ಹೆಂಡ್ತಿ ಬಂದಮೇಲೆ ಇವನು ನಮ್ಮ ಮಾತು ಕೇಳ್ದಂಗೆ ಆದ ಅಂತ. ಅಲ್ಲಿ ನಿಜ ಅದ್ಕೊಂಬಕ್ಕೆ ಯೋಚನೆ ಮಾಡಲ್ಲ. ಅಲ್ಲಿ ಯಾರ್ದು ಸರಿ ತಪ್ಪು ಅಂತ ಯೋಚನೆ ಮಾಡಲ್ಲ ಕಣಮ್ಮ. ಮಾಡೋಕ್ಕಾಗುತ್ತೆ ಬಿಡು ಹೋಗ್ಲಿ. ನಮ್ಮ ಹುಡುಗಿ ನಾವು ಕರ್ಕೊಂಬಂದಿದ್ದೀವಿ ಹಂಗಂತ ನಾವು ಯಾವತ್ತೂ ದೂರ ಇರ್ರಿ ಅಂತ ಹೇಳಲ್ಲ. ಚೆನ್ನಾಗಾಗೋವರೆಗೂ ನಾನು ಮಾತ್ರ ಕಳ್ಸಲ್ಲ ಕಣಮ್ಮ. ನಿಮ್ಮ ಅಮ್ಮನ ಬುದ್ಧಿ ನನಗೆ ಒಂದೀಟು ಇಷ್ಟ ಆಗಲಿಲ್ಲ ಗಂಗಾ. ನೀನು ಏನಾನ ಅಂದ್ಕ ಗೊತ್ತಾಗುತ್ತತೆ. ಈ ಸರಿ ಬರಲಿ ಅಮ್ಮಯ್ಯ. ನಮ್ಮ ಗೃಹ ಪ್ರವೇಶ ಇನ್ನೇನು ಇಟ್ಕೊಂಡಿದ್ದೀವಿ, ಇನ್ನೊಂದು 5-6 ದಿನದಾಗ ಐತೆ ಬರ್ತೈತಲ್ಲ. ಅವಾಗ ನಾನೇ ಒಂದು ಸ್ವಲ್ಪ ಬುದ್ಧಿ ಹೇಳ್ತೀನಿ. ನೀವು ಕಳಿಸ್ಬೇಡ್ರಿ. ಇಲ್ಲೇನಾಗಿಲ್ಲ, ನಾವೆಲ್ಲರೂ ಇದ್ದೀವಿ, ನೀವಿದ್ದೀರಾ. ಬೇಕಾದ್ರೆ ಡೆಲಿವರಿ ಆಗೋವರೆಗೂ ಇಕ್ಕೇಳ್ರಿ. ಏನು ಟೈಮ್ ನೋಡ್ಕೊಂಬೋದು ಆಸೆ ಅಂದವೇನೆ ಗೊತ್ತೈತೆ ನನಗೆ. ನೀವೇನೇ ನೋಡ್ಕೇಳ್ರಿ. ಬೇಕಾದ್ರೆ ನಾವೆಲ್ಲ ಇರ್ತೀವಿ. ನಮ್ಮಮ್ಮ ಬಂದಾಗ ನಾನೆಲ್ಲ ಬುದ್ಧಿ ಹೇಳ್ತೀನಿ. ಏನಮ್ಮ ಎಲ್ಲಿ ನಿಮ್ಮಿಬ್ಬರನ್ನೂ ದೂರ ಮಾಡಿದ್ದು ಪಾಪ ನನಗೆ ಸುತ್ಕೊಂತೈತೆ ಅಮ್ಮಂಗೆ ಆಗ್ತೈತೆ. ತಾಯಿ ಮಕ್ಕಳನ್ನ ಎಲ್ಲಿ ದೂರ ಮಾಡ್ತನಪ್ಪ ಅಮ್ಮಂಗೆ ಆಗುತ್ತೆ. ರಮೇಶ್ ಅಂತ ಹೇಳಿದ್ರು ಹಂಗೆ ಅನಿಸುತ್ತೆ. ನಾವೆಲ್ಲ ಚಾಡಿ ಹೇಳಿ ತಾಯಿ ಮಕ್ಕಳನ್ನ ದೂರ ಮಾಡ್ತೀವೇನೋ ಅಂತ. ಅದಕ್ಕೆ ನಮ್ಮ ಹುಡುಗಿಗೇನೆ ಯೋಟೆ ಆಗಲಿ ಹೊಂದ್ಕೊಂಡು ಹೋಗು ಅಂತ ಹೇಳ್ತೀವಮ್ಮ. ನಿಮ್ಮ ಅಮ್ಮಂಗೆ ಯೋಟೆ ಹೇಳಿದ್ರು ಹೊಂದ್ಕೊಂಬದೇ ಇಲ್ಲ. ನಾವೇನು ಮಾಡೋಕ್ಕಾಗುತ್ತೆ. ಮೊಮ್ಮಕ್ಳು ಬೇಕು ಅಂತ ಬರೀ ಬಾಯಿಗೆ ಹೇಳೋದು ಯಾತಮ್ಮ ನಿಮ್ಮ ಅಮ್ಮಂದು. ಒಂದು ಈಟನ ಅವಳ ಬಗ್ಗೆ ಒಂದು ಈಟನ ಒಂದಿಟ್ಟು ಕೇರ್ ತಗೊಂಡು ನೋಡ್ಕೊಂಬಲ್ಲ. ಅಲ್ಲ ಹುಡುಗಿಗೆ ಚೆನ್ನಾಗಿಲ್ಲ, ಬಸ್ರು ಎಲ್ಲ ವಾಂತಿ ಆಗ್ತೈತಲ್ಲ, ಯಾತನ ಒಂದಿಟ್ಟು ಕಾಪಿನಾದರೂ ಮಾಡ್ಕೊಡೋಣ ಎಂಬುದು ಒಂದಿಟ್ಟು ಯೋಚನೆ ಮಾಡಲ್ಲಮ್ಮ. ಅದಕ್ಕೆ ಬೇಜಾರು. ಅದಕ್ಕಿಲ್ದ ಹುಡುಗಿನೇ ಯೋಟೆಲ್ಲ ಮಾಡಿಕಿದ್ರು ತಿಂದು ಮನೆ ಕೆಮ್ತಾಳಾಗಲಿ ಒಂದು ಈಟನ ಯೋಚನೆ ಮಾಡಲ್ಲ. ಸರಿ ಬಿಡು, ಏನು ಮಾಡೋಕ್ಕಾಗುತ್ತೆ. ಆಯಮ್ಮನ ಬುದ್ಧಿನೇ ಸರಿಯಾಗಲ್ಲ ಅಂತ ನೀವೇ ಅನ್ಬೇಕಾದ್ರೆ ಇನ್ಯಾರು ಏಟು ಹೇಳಿದ್ರು ಆಯಮ್ಮನ ಬುದ್ಧಿ ನೆಟ್ಗಾಗುತ್ತೆ ಎಂಬ ತಪ್ಪು. ಹೋಗಿ ನೋಡೋಗಿ ಹೋಗಿ, ಪ್ರೇಮ ಒಳಗೈದಾಳೆ, ಮಾತಾಡ್ಸೋಗಿ ಹೋಗಿ. ಏಟು ಹೇಳಿದ್ರು ನಿಮ್ಮ ಅಮ್ಮನ ಬಗ್ಗೆ ಆಟೇನೆ. ಅವಳು ನೆಟ್ಗಾಗಲ್ಲ ಅಂತ ನೀವೇ ಹೇಳ್ಬೇಕಾದ್ರೆ ನಾವಿನ್ನೇನು ಮಾಡೋಕ್ಕಾಗುತ್ತೆ. ನಿಮ್ಮ ಅಮ್ಮಗೆ ದೇವರೇ ತಕ್ಕ ಪಾಠ ಕಲಿಸ್ತಾನೆ. ಕಾಲನೇ ಎಲ್ಲ ಹೇಳ್ಕೊಡುತ್ತೆ. ನಾನು ಏನು ಮಾಡೋಕ್ಕಾಗಲ್ಲ ಬಿಡು. ನೀವೇನು ಮಾಡೋಕ್ಕಾಗಲ್ಲ ಅಂತ ಬಿಟ್ಮೇಲೆ ಆ ದೇವರು ಟೈಮಿಗೆ ಯಾವ ಟೈಮಿಗೆ ಅವಳಿಗೆ ಹೆಂಗೆ ತಕ್ಕ ಪಾಠ ಕಲಿಸ್ಬೇಕಂತ ಕಲಿಸ್ತಾನೆ. ಹೋಗಮ್ಮ ಹೋಗಿ ನೋಡೋಗಿ ಹೋಗಿ ಮಾತಾಡ್ಸೋಗಿ ಹೋಗಿ. ನಾನು ಕಾಪಿ ಕಾಸಿಗೆ ಬರ್ತೀನಿ. ಸರಿಯತ್ತೆ, ಹೋಗಿ ಮಾತಾಡಿಸ್ತೀನಿ.